ಬೆಂಗಳೂರಲ್ಲೇ ಚಿಕ್ಕಮಂಗ್ಳೂರು ಫೀಲ್ ತೊಗೋಬೇಕು ಅಂದರೆ ನೀವು ಈ ಪ್ಲೇಸ್ಗೆ ಡೆಫಿನೆಟಾಗಿ ವಿಸಿಟ್ ಮಾಡಬೇಕು. ಈ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ಬಂದು ಸಿಟ್ರಸ್ ಟ್ರಯಲ್ ಅಂತ. ಇದು ಬೆಂಗಳೂರಿಂದ ನಿಮಗೆ ಒಂದು 50 ಕಿಲೋಮೀಟರ್ ಆಗುತ್ತೆ. ಇದು ಬಂದು ಬನ್ನರ್ಘಟ್ಟ ಹತ್ರ ಬರೋದು. ತುಂಬ ಚೆನ್ನಾಗಿದೆ ಪ್ಲೇಸು. ಸುತ್ತ ಕಾಫಿ ಪ್ಲ್ಯಾಂಟೇಷನ್ ಇದೆ. ಸೆಂಟ್ರಲ್ಲಿ ಒಂದು ಕೆಫೆ ಇದೆ. ಕೆಫೆ ಅಂತೂ ತುಂಬಾ ಚೆನ್ನಾಗಿದೆ. ಮಾನ್ಸೂನಲ್ಲಂತೂ ಈ ಪ್ಲೇಸ್ ಸ್ವರ್ಗ ಥರ ಇರುತ್ತೆ. ಸೇಮ್ ಚಿಕ್ಕಮಂಗ್ಳೂರು ವೈಬೇ ಸಿಗುತ್ತೆ. ಇಲ್ಲಿ ಸಿಗೋ ಕಾಫಿ ಅವರೇ ಬೆಳೆದಿರೋ ಬೀಜದಿಂದ ಮಾಡೋ ಫಿಲ್ಟರ್ ಕಾಫಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಕೆಫೆ ಕೂಡ ತುಂಬಾ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ನೋಡಿ, ಈ ಥರ ವುಡ್ಡಲ್ಲಿ ಮಾಡಿರೋ ಕೆಫೆ ಇದು. ಈ ಕಾಫಿ ಅಂತೂ ಸೇಮ್ ಚಿಕ್ಕಮಂಗ್ಳೂರು ಫೀಲೇ ಕೊಡುತ್ತೆ. ಕಾಫಿ ಕುಡಿದಾಗ ಕಾಫಿ ಲವರ್ಸ್ಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಪ್ಲೇಸು. ನೋಡಿ, ಈ ಥರ ಇದೆ. ಕಾಫಿ ಅಂತೂ ತುಂಬ ಚೆನ್ನಾಗಿದೆ. ನಾವು ಕೊಡೋ ಪ್ರೈಸ್ಗೆ ಇದಂತೂ ತುಂಬಾ ವರ್ತಾಗಿದೆ. ಹಾಗೆ ಕ್ವಾಂಟಿಟಿ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿರ್ತಾರೆ. ಒಂದು ಕಾಫಿಲಿ ಇಬ್ಬರು ಕುಡಿಬೋದು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇದು ಸುತ್ತ ಕಾಫಿ ಪ್ಲ್ಯಾಂಟೇಷನ್ನು, ಅದ್ರ ಮಧ್ಯದಲ್ಲಿ ಈ ಕೆಫೆ ಇರುತ್ತೆ. ಹಾಗೆ ಇಲ್ಲಿ ಒಂದು ಪಾಂಡ್ ಕೂಡ ಇದೆ, ಅದನ್ನು ತೋರಿಸ್ತೀನಿ ನೋಡಿ. ಆಮೇಲೆ ಅವರೇ ಆ ಕಾಫಿ ಬೀಜನ ಬೆಳೆದು ಅಲ್ಲೇ ಅದನ್ನು ಫಿಲ್ಟರ್ ಮಾಡಿಬಿಟ್ಟು ಆ ಫಿಲ್ಟರ್ ಕಾಫಿ ಕೊಡ್ತಾರೆ. ಇದಂತೂ ತುಂಬ ಚೆನ್ನಾಗಿದೆ. ಈ ಪ್ಲೇಸ್ ಅಂತೂ ಕಪಲ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಈವನ್ ಫ್ರೆಂಡ್ಸ್ ಕೂಡ ಹ್ಯಾಂಗ್ ಔಟ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಇಲ್ಲಿ ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇದು ಬೆಳಗ್ಗೆ 9ಇಂದ ಈವ್ನಿಂಗ್ 9ವರೆಗೂ ಓಪನ್ ಇರುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಇದಕ್ಕೆ ಪ್ರೀ ಬುಕ್ಕಿಂಗ್ ತುಂಬಾ ಇಂಪಾರ್ಟೆಂಟು. ಎಸ್ಪೆಷಲಿ ವೀಕೆಂಡ್ಸಲ್ಲಿ ಫ್ರೈಡೇ ಸ್ಯಾಟರ್ಡೆ ಸಂಡೇ ಅಂತೂ ಬುಕ್ಕಿಂಗ್ ಮಾಡಿಕೊಂಡೇ ಹೋಗಬೇಕು, ಯಾಕಂದರೆ ಅಷ್ಟು ಜನ ಇರ್ತಾರೆ. ಆಮೇಲೆ ಪಾಂಡ್ ಅನ್ನಲ್ಲ, ಈ ಥರ ಅಲ್ಲಿಂದ ಕೆಫೆಯಿಂದ ಒಂದು 5 ಮಿನಿಟ್ಸ್ ಅಷ್ಟೇ ಈ ಪಾಂಡು, ವಾಕಬಲ್ಲು. ನಡ್ಕೊಂಡು ಹೋದರೆ ಈ ಬ್ಯೂಟಿಫುಲ್ ಪಾಂಡ್ ಹತ್ರ ಬರ್ತೀವಿ. ಇಲ್ಲೂ ಕೂಡ ಈವ್ನಿಂಗ್ ತುಂಬಾ ಒಳ್ಳೆ ಗಾಳಿ ಬೀಸುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ ಪಾಂಡು. ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಒನ್ ಡೇ ಥರ ಟ್ರಿಪ್ ಮಾಡ್ಕೋಬೋದು. ಇಲ್ಲಿ ಈ ಥರ ಇದೆ ನೋಡಿ, ತುಂಬಾ ಚೆನ್ನಾಗಿದೆ ಪ್ಲೇಸು. ಹಾಗೆ ಅಲ್ಲೇ ಒಂಚೂರೆಲ್ಲ ವಾಕಿಂಗ್ ಫೋಟೋಶೂಟ್ ಕೂಡ ಮಾಡ್ಕೋಬೋದು. ಆ ಥರ ಇದೆ ಪ್ಲೇಸು. ಇನ್ಯಾಕೆ ವೆಯ್ಟ್ ಮಾಡ್ತೀರಾ, ಹೋಗಿ. ನಿಮಗೆ ಚಿಕ್ಕಮಂಗ್ಳೂರು ಫೀಲ್ ಬೇಕು ಅಂದರೆ ಈ ಜಾಗಕ್ಕೆ ನೀವು ವಿಸಿಟ್ ಮಾಡಲೇಬೇಕು. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು.